ನಮಸ್ಕಾರ. ಇವತ್ತು ಪೂರಿ ಜೊತೆಗೆ ಒಂದು ಸಿಂಪಲ್ ಆದಂಥ ಆಲೂ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಸಿಂಪಲ್ ಆಗಿರ್ತತಿ, ಭಾಳ ಟೇಸ್ಟಿಯಾಗಿರ್ತತಿ. ಇವಾಗ ಕಡಾಯಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದಿಂದ ಒಂದು ಕಡ್ಡಿ ಕರಿಬೇವು ಹಾಕಿ, ಒಂದು 2 ಈರುಳ್ಳಿ ಸಣ್ಣಗೆ ಹೆಚ್ಚಿದಂಥವು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಳೋಣ. ಗಟ್ಟಿ ಪಲ್ಯ ಮಾಡ್ರೆ ಒಣ ಅನ್ನಿಸ್ತತಿ, ಸ್ವಲ್ಪ ರಸ ಇರಬೇಕು. ಒಂದು ಟೊಮೆಟೊ ಹಣ್ಣು, ಹಣ್ಣಾದಂಥ ಟೊಮೆಟೊ ಹಣ್ಣು ಹಾಕೋನು, ಸ್ವಲ್ಪ ಕೊತ್ತಂಬರಿ ಹಾಕೋನು. ಚೆನ್ನಾಗಿ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಅರಿಶಿಣ ಪುಡಿ, ಖಾರ ಪುಡಿ, ಈ ಥರ ಪಲ್ಯ ರಸ ಇದ್ರೆ ಚಟ್ನಿನೂ ಅವಶ್ಯಕತೆ ಬೀಳಲ್ಲ. ಖಾರ ಪುಡಿ ಹಾಕೀನಿ. ಇಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡ್ರು, ಜೀರಾ ಪೌಡ್ರು, ಗರಂ ಮಸಾಲ ಒಂದು ಕಾಲು ಸ್ಪೂನ್ ಹಾಕೋಣ, ಭಾಳ ಬೇಡ. ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಇದು. ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ. ಈ ಥರ ಒಂದು ಸಲ ಮಾಡ್ಕೊಂಡು ನೋಡ್ರಿ, ಪೂರಿ ಜೊತೆಗೆ ಸೂಪರಾಗಿರ್ತತಿ. ಒಂದು ಲೋಟ ನೀರು ಹಾಕಿಬಿಡೋಣ. ಇದು ಚೆಂದಾಗಿ ನೀರೊಳಗೆ ಕುದೀಲಿ. ಇಲ್ಲಿ ಆಲ್ರೆಡಿ ಆಲೂಗಡ್ಡಿನ ಬಾಯ್ಲ್ಡ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡೀನಿ. ನೋಡಿರಿ, ಈ ಥರ ಚೆಂದಾಗಿ ಕುದ್ದಿಂದ ಈ ಮ್ಯಾಶ್ ಮಾಡಿದಂಥ ಆಲೂಗಡ್ಡಿನ ಇದ್ರಾಗ ಹಾಕಿಬಿಡೋಣ. ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮೀಡಿಯಮ್ ಉರಿಯೊಳಗೆ ಇದನ್ನು ಬೇಯಿಸಿಬಿಟ್ರೆ ಸಿಂಪಲ್ ಆದಂಥ ಒಂದು ಆಲೂ ಪಲ್ಯ ಪೂರಿ ಜೊತೆಗೆ ರೆಡಿ ಆಗ್ತದೆ. ಸ್ವಲ್ಪ ಕೊತ್ತಂಬರಿ ಹಾಕಿ ಮೇಲೆ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಸಣ್ಣ ಉರಿಯೊಳಗೆ